ಅಂತೂ ಇಂತೂ ಯುದ್ಧ ನಿಲ್ಲುವ ಸಮಯ ಬಂತು ಅಂತ ಅನ್ನಿಸ್ತಾ ಇದೆ. ನಿಂತಾಗಲೇ ನಂಬದು ನಾವಿದನ್ನು. 19ನೇ ತಾರೀಕು ಶಾಂತಿ ಒಪ್ಪಂದಕ್ಕೆ ಸಹಿಯಂತೆ. JD ವ್ಯಾನ್ಸ್ ಅಮೇರಿಕದ ಕಡೆಯಿಂದ, ಅಬ್ಬಾಸ್ ಅರಾಗ್ಚಿ, JD ವ್ಯಾನ್ಸ್ ಅಮೇರಿಕದ ಉಪಾಧ್ಯಕ್ಷರು, ಅಬ್ಬಾಸ್ ಅರಾಗ್ಚಿ ಇರಾನಿನ ಸ್ಪೀಕರ್, ಇಬ್ಬರು ಜಿನಿವಾದಲ್ಲಿ ಸೈನ್ ಹಾಕ್ತಾರಂತೆ. ಫೆಬ್ರವರಿ 28ಕ್ಕೆ ಶುರುವಾಗಿರೋ ಯುದ್ಧ ಇದು. ಏಪ್ರಿಲ್ 8ನೇ ತಾರೀಕು ಒಂದು ಶಾಂತಿ ಒಪ್ಪಂದ ಜಾರಿಗೆ ಬಂತು. ಅದಾದ ನಂತರ ಒಂದು ಬಾಂಬ್ ಹಾಕಿಲ್ವಾ, ಯಾರು ಸತ್ತೇ ಇಲ್ವಾ, ನಡೀತಾನೇ ಇದೆ. 3.5 ತಿಂಗಳಾದ ಮೇಲೆ ಶಾಂತಿ ಒಪ್ಪಂದ ಸಹಿ ಹಾಕೋದಕ್ಕೆ ಒಂದು ಜಾಗ ಮತ್ತು ಡೇಟ್ ಡಿಸೈಡ್ ಆಗಿದೆ. ಅವತ್ತು ಡೊನಾಲ್ಡ್ ಟ್ರಂಪ್ ಬರ್ಡೇ ಅಂತೆ, ಅಮೇರಿಕದ ಅಧ್ಯಕ್ಷರ ಹುಟ್ಟುಹಬ್ಬ ಅಂತ ಅವತ್ತೇ ಸೈನ್ ಹಾಕ್ತಾ ಇದ್ದಾರೆ. ಸಹಜವಾಗಿ ಹೇಳೋ ಪ್ರಶ್ನೆ, ಹಂಗಿದ್ರೆ ಈ ಯುದ್ಧದಲ್ಲಿ ಯಾರು ಗೆದ್ದರು ಅಂತ. ಅದು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ಅದು ಅದೇನು ಕ್ರಿಕೆಟ್ ಮ್ಯಾಚಾ? ಸ್ಕೋರ್ ಸ್ಕ್ರೀನ್ ಮೇಲಿದೆ, ಇಂಥವ್ರು ಗೆದ್ದರು ಇಂಥವ್ರು ಸೋತರು ಅಂತ ಅನೌನ್ಸ್ ಮಾಡಿ ಅವಾರ್ಡ್ ಕೊಡೋದಕ್ಕೆ ಅದೇನು ಕ್ರಿಕೆಟ್ ಮ್ಯಾಚಾ? ಯುದ್ಧ ಅದು. ಎಲೆಕ್ಷನ್ನೂ ಅಲ್ಲ. ಎಲೆಕ್ಷನ್ನಲ್ಲಿ ಸೋತವರು ಅಟ್ಲೀಸ್ಟು ನಾವು ನೈತಿಕ ಗೆಲುವಾಗಿದೆ ಅಂತವರು ಹೇಳ್ತಾರೆ. ಇಲ್ಲಿ ಇದು ಜೂನ್ 19ಕ್ಕಲ್ಲ ಬರ್ಡೇ. ಡೊನಾಲ್ಡ್ ಟ್ರಂಪ್ ಬರ್ಡೇ ನಿನ್ನೆ ಆಗಿತ್ತು. ನಿನ್ನೆ ಫೈನಲ್ ಆಯಿತು ಇದೊಂದು ಸೈನ್ ಹಾಕೋದು ಅಂತ. ಅಂದರೆ ಡ್ರಾಫ್ಟ್ ಫೈನಲ್ ಆಯಿತು. ಏನೇನು ಇರಬಹುದು ಇದರಲ್ಲಿ ಅಂತ 2 ಹಂತದಲ್ಲಿ ಇರುತ್ತಿದ್ದು. ಮೊದಲ ಹಂತದಲ್ಲಿ ಏನು 19ನೇ ತಾರೀಕು ಸೈನ್ ಹಾಕ್ತಾರೆ, ಅದು 2 ತಿಂಗಳಾದಮೇಲೆ 2ನೇ ಹಂತದಂತೆ. ಮೊದಲ ಹಂತಕ್ಕೆ ಸೈನ್ ಆದಮೇಲೆ ಮಾತುಕತೆಗಳು ಮುಂದುವರಿತವೆ ಅಂತ. ಏನೇನಿರಬಹುದು 19ನೇ ತಾರೀಕಿನ ಒಪ್ಪಂದದಲ್ಲಿ? ಲೆಬನಾನ್ ಒಳಗೊಂಡಂತೆ ಇಡೀ ಮಧ್ಯಪ್ರಾಚ್ಯದಲ್ಲಿ ಕದನ ವಿರಾಮ ಅಂತ ಇರುತ್ತೆ. ಅದನ್ನು ಆಲ್ರೆಡಿ ಇಸ್ರೇಲ್ನವ್ರು ತಳ್ಳಿ ಹಾಕಿಬಿಟ್ಟಿದ್ದಾರೆ. ಇಡೀ ಮಧ್ಯಪ್ರಾಚ್ಯದ್ದಲ್ಲ ಇದು, ಅಮೇರಿಕ ಇರಾನ್ ಮಧ್ಯೆ ಆಗ್ತಿರೋದು ಅಂತ. ಅದಕ್ಕೆ ಆಮೇಲೆ ಬರ್ತೀನಿ. ಯಾವ ದೇಶಗಳು ಪರಸ್ಪರ ಪ್ರತಿದಾಳಿ ಮಾಡಬಾರದು. ಇರಾನ್ನ ಸಾರ್ವಭೌಮತ್ವಕ್ಕೆ ಅಮೇರಿಕ ಮಾನ್ಯತೆ ಕೊಡಬೇಕು. ಇನ್ನು ಮುಂದೆ ಇರಾನಿನ ಇಂಟರ್ನಲ್ ಮ್ಯಾಟರ್ನಲ್ಲಿ ಹಸ್ತಕ್ಷೇಪ ಮಾಡೋ ಹಂಗಿಲ್ಲ. ಹಾರ್ಮುಜ್ ಜಲಸಂಧಿಯ ಅಮೇರಿಕದ ನೌಕಾ ದಿಗ್ಬಂಧನ ಅಂತ್ಯ. ಇರಾನ್ನ ಸುತ್ತಮುತ್ತ ನಿಯೋಜನೆಯಾದಂಥ ಅಮೇರಿಕದ ಸೇನೆ ವಾಪಸ್ ಹೋಗೋದು. ವಿದೇಶಗಳಲ್ಲಿನ ಇರಾನಿನ $24 ಬಿಲಿಯನ್ ಸ್ಟ್ರಕ್ ಏನಾಗಿದೆ ಅದು ರಿಲೀಸ್ ಆಗಬೇಕು. ಇರಾನಿನ ತೈಲ ಕಂಪನಿಗಳ ಮೇಲಿನ ವ್ಯಾಪಾರ ನಿರ್ಬಂಧ ತೆರವಾಗಬೇಕು ಅಂತ. ಇವರು ಯುದ್ಧ ಶುರು ಮಾಡೋ ತನಕ ಆ $24 ಬಿಲಿಯನ್ ಸ್ಟ್ರಕ್ ಹಾಕ್ಕೊಂಡೇ ಇತ್ತು ಅವ್ರದ್ದು. ಇರಾನಿನ ಆಯಿಲ್ ಕಂಪನಿಗಳ ಮೇಲೆ ಅಮೇರಿಕ ವಿಧಿಸಿದ ದಿಗ್ಬಂಧನ ಹಾಗೆ ಮುಂದುವರ್ಕೊಂಡು ಹೋಗ್ತಿತ್ತು. ಯಾರೂ ಅವರಿಂದ ಆಯಿಲ್ ಖರೀದಿ ಮಾಡೋಂಗಿಲ್ಲ ಅಂತ ಅಮೇರಿಕ ಹೇಳಿತ್ತು. ಲೀಗಲಿ ಯಾರೂ ಖರೀದಿ ಮಾಡ್ತಿರಲಿಲ್ಲ, ಸ್ಮಗ್ಲಿಂಗ್ ಆಗ್ತಿತ್ತು ಅಷ್ಟೇ. ಕದ್ದು ಮುಚ್ಚೆ ಆಗಬೇಕಾಗಿತ್ತು ಅವಾಗ. ಇನ್ನು ಮುಂದೆ ಲೀಗಲ್ ಆಗಿ ವ್ಯಾಪಾರ ಮಾಡ್ತಾರೆ ಅವರು. $24 ಬಿಲಿಯನ್ ದುಡ್ಡು ಬರುತ್ತೆ ಅವ್ರಿಗೆ. ಇರಾನಿನ ಷರತ್ತುಗಳು ಇದಕ್ಕಿಂತ ದೊಡ್ಡವಿದ್ದಾವೆ. ಒಂದು, ತೈಲ ಮಾರಾಟದ ನಿರ್ಬಂಧ ತೆರವು ಮಾಡಬೇಕು. ಫ್ರೀಸ್ ಆಗಿರೋ $24 ಬಿಲಿಯನ್ ಬಿಡುಗಡೆಯಾಗಬೇಕು. ಲೆಬನಾನಿನ ಮೇಲೆ ಇಸ್ರೇಲ್ ಯಾವುದೇ ಕಾರಣಕ್ಕೂ ದಾಳಿ ಮಾಡಬಾರ್ದು. 60 ದಿನದ ಮಾತುಕತೆಯಲ್ಲಿ, ಇದಾದ ನಂತರ ಏನು 60 ದಿನಗಳ ಪೀರಿಯಡ್ನಲ್ಲಿ ಮಾತುಕತೆ ಶುರುವಾಗುತ್ತೆ, ಆವಾಗ ಬೇಕಿದ್ದರೆ ನಮ್ಮ ಹತ್ರ ಇರೋ ಯುರೇನಿಯಂ ನಾವೇ ಇಟ್ಕೋಬೇಕಾ, ಅಣ್ವಸ್ತ್ರಗಳನ್ನು ಡೆವಲಪ್ ಮಾಡಬಾರ್ದಾ ಅನ್ನೋದನ್ನು ಆಮೇಲೆ ಚರ್ಚೆ ಮಾಡೋಣ. ಇರಾನಿನ ಪುನರ್ ನಿರ್ಮಾಣಕ್ಕೆ ಅಮೇರಿಕ $300 ಬಿಲಿಯನ್ ದುಡ್ಡು ಕೊಡಬೇಕು ಅಂತ. ಇದು ಇರಾನಿನ ಕಂಡೀಷನ್. ಇಷ್ಟೆಲ್ಲ ಆದ ನಂತರವೂ ಬಗೆಹರಿಯದ ಕೆಲವು ವಿಷಯಗಳು ಉಳಿತವೆ. ಅಣ್ವಸ್ತ್ರ ಕಾರ್ಯಕ್ರಮ ಇರಾನ್ ನಿಲ್ಲಿಸಬಾರ್ದಾ? ಕ್ಷಿಪಣಿ ಕಾರ್ಯಕ್ರಮ, ಅಂದರೆ ಅಮೇರಿಕ ಕಂಡೀಷನ್ ಆರಂಭದಲ್ಲಿ ಹಾಕಿತ್ತು. ಯುದ್ಧದ ಆರಂಭದಲ್ಲಿ ಎಷ್ಟೋ 2,500ಕ್ಕಿಂತ ಜಾಸ್ತಿ ಮಿಸೈಲ್ ಇಟ್ಕೊಳ್ಳೋಂಗಿಲ್ಲ ನೀವು. ನಿಮ್ಮ ಮಿಸೈಲ್ ಮ್ಯಾನ್ಯುಫ್ಯಾಕ್ಚರಿಂಗ್ ಕೆಪಾಸಿಟಿ ಕೂಡ ಕರ್ಟೇಲ್ ಮಾಡಬೇಕು ಅಂತ ಅಮೇರಿಕ ಹೇಳಿತ್ತು. ಆ ವಿಷಯ ಹಾಗೆ ಉಳ್ಕೊಳ್ಳುತ್ತೆ. ಇರಾನ್ ಯಾವುದೇ ಭಯೋತ್ಪಾದಕ ಸಂಘಟನೆಗಳಿಗೆ ಆರ್ಥಿಕವಾಗಿ ಆಗಲಿ ವೆಪನ್ಸ್ ಆಗಲಿ ಕೊಡೋಂಗಿಲ್ಲ, ದುಡ್ಡನ್ನಾಗಲಿ ವೆಪನ್ಸ್ ಆಗಲಿ ಕೊಡೋಂಗಿಲ್ಲ ಅನ್ನೋದು ಕಂಡೀಷನ್ ಇರ್ತಿತ್ತು. ಅದು ಮೋಸ್ಟ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಲೆಬನಾನ್ನಲ್ಲಿ ಕೂತ್ಕೊಂಡು ಇಸ್ರೇಲ್ ಮೇಲೆ ಹಿಜ್ಬುಲ್ಲಾದವ್ರೇನು ದಾಳಿ ಮಾಡ್ತಾರಲ್ಲ, ಭಯೋತ್ಪಾದಕ ಸಂಘಟನೆ ಹಿಜ್ಬುಲ್ಲಾ,
ಅದನ್ನು ಸಾಕ್ತಾ ಇರೋದೇ ಇರಾನ್. ಯಮನ್ನಲ್ಲಿ ಕೂತ್ಕೊಂಡು ಹೌತಿಗಳು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ. ಹೌತಿಗಳನ್ನು ಸಾಕ್ತಾ ಇರೋದು ಇರಾನೇ. ಇನ್ನೊಂದು ಕಡೆ ಗಾಜಾಯಿಂದ, ವೆಸ್ಟ್ ಬ್ಯಾಂಕಿಂದ ಹಮಾಸ್ ಭಯೋತ್ಪಾದಕ ಸಂಘಟನೆ ಇಸ್ರೇಲ್ ಮೇಲೆ ದಾಳಿ ನಡೆಸುತ್ತೆ. ಅದಕ್ಕೂ ವೆಪನ್ಸ್ ಬರೋದು ಇರಾನ್ನಿಂದಾನೆ. ಜಾಸ್ತಿ ವೆಪನ್ ಬರೋದು ಅದಕ್ಕೂ ಇರಾನ್ನಿಂದಾನೆ. ಅದನ್ನು ನಿಲ್ಲಿಸುವ ವಿಷಯ ಬಹುಶಃ ಈ ಅಗ್ರಿಮೆಂಟ್ನಲ್ಲಿ ಬರೋದೇ ಇಲ್ಲವೇನು, ಆಮೇಲೆ ಚರ್ಚೆ ಮಾಡೋಣ ಅಂತಾರೋ ಏನು. ಭವಿಷ್ಯದಲ್ಲಿ ಇರಾನ್ ಮೇಲೆ ಅಮೇರಿಕ, ಇಸ್ರೇಲ್ ದಾಳಿ ಮಾಡಲ್ಲ ಅನ್ನೋದರ ಬಗ್ಗೆ ಗ್ಯಾರಂಟಿ ಕೊಡಬೇಕಂತೆ. $300 ಬಿಲಿಯನ್ ಪರಿಹಾರ ಅಮೇರಿಕ ಕೊಡೋದು, ಇರಾನಿನ ಮೇಲಿರುವಂಥ ಎಲ್ಲ ಆರ್ಥಿಕ ದಿಗ್ಬಂಧನಗಳನ್ನು ತೆಗೆದುಹಾಕುವಂಥದ್ದು. ನೋಡಿ, ಯುದ್ಧ ಮಾಡಿ ಒಂದು ರೀತಿಯಲ್ಲಿ, ಅಂದರೆ ಈ ಎಲ್ಲ ಕಂಡೀಷನ್ಗಳಿಗೆ ಸೈನ್ ಆದರೆ, ಈ ಯುದ್ಧ ಮಾಡಿ ಅಮೇರಿಕ ಇರಾನಿಗೆ ಉಪಕಾರ ಮಾಡ್ದಂಗಾಯಿತು ಅಲ್ವೇ? ಅಯಾತುಲ್ಲಾ ಅಲಿ ಖಮೇನಿ ಅನ್ನುವಂಥ 87 ವರ್ಷದ ವಯೋವೃದ್ಧ ಆಳ್ತಾ ಇದ್ರು ಆ ದೇಶವನ್ನು. ಒಂದೇ ಹೊಡೆತಕ್ಕೆ ಇವ್ರು ಮುಗಿಸ್ಬಿಟ್ರ. ಆ ವಯೋವೃದ್ಧ ಮತ್ತು ಅವರ ಟೀಮು ಒಂದು ಮೈಂಡ್ಸೆಟ್ಟಿನ ಹೆಚ್ಚು ಕಡಿಮೆ ವಯಸ್ಸಾಗಿದ್ದ ಟೀಮ್ ಇತ್ತಪ್ಪ. ಒಂದೇ ಹೊಡೆತಕ್ಕೆ ಮುಗಿಸಿದ್ರು ಇವರು. ಮುಜ್ತಬಾ ಅಲಿ ಖಮೇನಿ ಈಗ ನೆಕ್ಸ್ಟ್ ಸುಪ್ರೀಂ ಲೀಡರು. ಯಂಗ್ ಬ್ಲಡ್ಡು, ಹೆಲ್ತ್ ಹೆಂಗಿದೆಯೋ ಗೊತ್ತಿಲ್ಲ ದಾಳಿಯ ನಂತರ, ಬಟ್ ಯಂಗ್ ಬ್ಲಡ್ಡು, ಹೊಸ ಟೀಮು ಮಾಡಿಕೊಟ್ರು. ದೇಶ ವಿದೇಶಗಳಲ್ಲಿ ವ್ಯಾಪಾರ ಮಾಡೋದಕ್ಕೆ ನಿಬಂಧನೆಗಳ ತೆರುವಂತೆ, ಹಿಂದೆ ಯಾವತ್ತೋ ಸ್ಟ್ರಕ್ ಆಗಿದ್ದು $24 ಬಿಲಿಯನ್ ವಾಪಸ್ ಕೊಟ್ಟುಬಿಡೋದಂತೆ, ದೇಶದ ಪುನರ್ನಿರ್ಮಾಣಕ್ಕೆ $300 ಬಿಲಿಯನ್ ಕೊಡೋದಂತೆ. ಅಂದರೆ ಅಮೇರಿಕಾ ಇರಾನಿನ ಟರ್ಮ್ಗಳ ಮೇಲೆ, ಇರಾನಿನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಇದನ್ನು ಸೈನ್ ಹಾಕುತ್ತಾ ಅನ್ನುವುದೇ ಅತಿ ದೊಡ್ಡ ಕುತೂಹಲ ಇರೋದೀಗ. ಡ್ರಾಫ್ಟ್ ರೆಡಿ ಆಗಿಬಿಟ್ಟಿದೆ. ಯಾವ ಕಾಪಿಗೆ ಸೈನ್ ಆಗಬೇಕಲ್ಲ, ಕಾಪಿ ರೆಡಿ ಆಗಿಬಿಟ್ಟಿದೆ. ಅದರಲ್ಲಿ ಏನಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು. ಡೊನಾಲ್ಡ್ ಟ್ರಂಪ್ ಮಾಡಿದ ಹುಚ್ಚಾಟಗಳು, ದಡ್ಡತನಗಳು, ಹೆಂಗೋ ಒಂದು ಯುದ್ಧ ನಿಂತು ಹಾರ್ಮುಜ್ ಜಲಸಂಧಿ ಓಪನ್ ಆಗಿ, ತೈಲ ಸರಬರಾಜು ನಾರ್ಮಲೈಸ್ ಆಗಿ, ಈಗ ಆಲ್ರೆಡಿ ಯುದ್ಧ ನಿಲ್ಲುತ್ತೆ ಅನ್ನುವ ಸುದ್ದಿಗೆ ಕ್ರೂಡ್ ಆಯಿಲ್ ಪ್ರೈಸ್ ಕೆಳಗಿಳಿದಿದೆ. ಯುದ್ಧ ನಿಲ್ಲುತ್ತೆ ಅನ್ನುವ ಸುದ್ದಿಗೆ ಅದು ಇನ್ನಷ್ಟು ಕೆಳಗಿಳಿದು ಜಗತ್ತಿನಾದ್ಯಂತ ಶೇರ್ ಮಾರ್ಕೆಟ್ಗಳಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಅದು ಸ್ಟೆಬಲೈಸ್ ಆಗಬಹುದು. ಭಾರತ ನೋಡಿ, ಕಡಿಮೆ ಕ್ರೂಡ್ ಆಯಿಲ್ ಕಡಿಮೆ ರೇಟಿಗಿದೆ, ಬಟ್ ನಾವು ಜಾಸ್ತಿ ದುಡ್ಡು ಕೊಡ್ತಾ ಇರೋದು ಟ್ರಾನ್ಸ್ಪೋರ್ಟೇಷನ್ಗೆ. ಮೊದಲಾದರೆ ಹಾರ್ಮುಜ್ ಜಲಸಂಧಿಯ ಮೂಲಕ ಮ್ಯಾಕ್ಸಿಮಮ್ 10 ರಿಂದ 12 ದಿವಸದಲ್ಲಿ ಕ್ರೂಡ್ ಆಯಿಲ್ ಬಂದು ತಲುಪಿಬಿಡೋದು ನಮಗೆ. ಈಗ 40 ರಿಂದ 50 ದಿವಸ ಬೇಕು ಬೇರೆ ಬೇರೆ ಕಡೆಗಳಿಂದ ನಾವು ತರಿಸಿಕೊಳ್ತಾ ಇರುವ ಕ್ರೂಡ್ ಆಯಿಲ್ನು. ವೆನಿಜುವೆಲಾಯಿಂದ ತರಿಸ್ಕೊತಾ ಇದ್ದೀವಿ, ರಷ್ಯಾದಿಂದ ಅಂತೂ ಮೊದಲಿಂದನೂ ಇದ್ದೇ ಇದೆ, ಅದು ಜಾಸ್ತಿ ಆಗಿದೆ. 40 ರಿಂದ 50 ದಿವಸ ಬೇಕೀಗ ಒಂದು ಟ್ಯಾಂಕರ್ ಬಂದು ತಲುಪಬೇಕು ಭಾರತಕ್ಕೆ. ಅಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಕ್ಸ್ಟ್ರಾ. ಯುದ್ಧದ ವಾತಾವರಣ ಇರುವ ಕಾರಣಕ್ಕಾಗಿ ಇನ್ಶೂರೆನ್ಸ್ ಪ್ರೀಮಿಯಂ ಎಕ್ಸ್ಟ್ರಾ ಕಟ್ಟಬೇಕು. ಅದೆಲ್ಲ ಕಾರಣಕ್ಕಾಗಿ ಪೆಟ್ರೋಲು ಡೀಸೆಲ್ ರೇಟ್ ಇಷ್ಟು ಜಾಸ್ತಿ ಮಾಡೋ ಪರಿಸ್ಥಿತಿ ಬಂದಿದೆ. ಟ್ರಂಪ್ ಹೇಳಿದ್ದೇನು? ಯುದ್ಧ ಶುರು ಮಾಡಿದಾಗ ರೆಜಿಮ್ ಚೇಂಜ್ ಮಾಡಿಬಿಡ್ತೀವಿ. ಇವರೇನು ಅಂದ್ಕೊಂಡಿದ್ರು, ಅಯಾತುಲ್ಲಾ ಅಲಿ ಖಮೇನಿಯೇ ಒಬ್ಬ ಸರ್ವಾಧಿಕಾರಿ. ಅದು ಹೌದು, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಆ ದೇಶದ ಜನರ ಅಭಿಪ್ರಾಯಗಳನ್ನು ಕಪಿಮುಷ್ಟಿಯಲ್ಲಿಟ್ಕೊಂಡಿದ್ದಂಥ ಮನುಷ್ಯ ಈ ಅಯಾತುಲ್ಲಾ ಅಲಿ ಖಮೇನಿ. ಬೇಕಿನ್ನು ಇವರ ಗುರು ಒಬ್ಬರಿದ್ದರು, ಅವರು ಕೊಟ್ಟ ಫತ್ವಾಗಳನ್ನು ಲಿಸ್ಟ್ ನೋಡಿದೆ ನಾನು. ಎಂತೆಂಥ ಫತ್ವಾಗಳವು, ಸಣ್ಣ ಸಣ್ಣ ಹೆಣ್ಣು ಮಕ್ಕಳ ವಿಷಯದಲ್ಲೂ ಕೊಟ್ಟರು. ಬಿಡಿ, ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗೋದು ಬೇಡ. ಇವರೇನು ಅಂದ್ಕೊಂಡ್ರು, ಅಯಾತುಲ್ಲಾ ಅಲಿ ಖಮೇನಿ ಹೊಡೆದ ತಕ್ಷಣ ದೇಶದ ಜನ ದಂಗೆ ಎದ್ದು ಅಧಿಕಾರ ತಮ್ಮ ಕೈಗೆ ತಗೊಂಡ್ಬಿಡ್ತಾರೆ ಅಂತ. ಅಷ್ಟು ಧೈರ್ಯ ದೇಶದ ಜನರಿಗೆ ಬರಲಿಲ್ಲ, ಅದನ್ನು ಮಾಡೋದಕ್ಕಾಗಲಿಲ್ಲ. ಇರಾನ್ ಶಸ್ತ್ರಗಳನ್ನು ಕೆಳಗಿಟ್ಟು ಶರಣಾಗತವಾಗಬೇಕು ಅನ್ನುವ ನಿರೀಕ್ಷೆ ಇತ್ತು, ಆಗಲಿಲ್ಲ. ಅಣ್ವಸ್ತ್ರ ಪ್ರೋಗ್ರಾಮ್ ಇಮ್ಮಿಡಿಯೇಟಾಗಿ ಇರಾನ್ ನಿಲ್ಲಿಸಿಬಿಡಬೇಕು ಅಂತಿತ್ತು, ಇವತ್ತಿಗೂ ಒಪ್ಕೋತಿಲ್ಲ ಅವರು ಅದನ್ನು ನಿಲ್ಲಿಸೋದಕ್ಕೆ. ಇರಾನ್ ಎಷ್ಟು ಕ್ಷಿಪಣಿ ತಯಾರಿಸಬೇಕು, ಎಷ್ಟನ್ನು ತಮ್ಮ ಆಯುಧಾಗಾರಗಳಲ್ಲಿ ಇಟ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ನಾವು ಕಂಡೀಷನ್ಸ್ ಹಾಕ್ತೀವಿ. ಡ್ರೋನ್ ಕೂಡ ಇಷ್ಟೇ ಇಟ್ಕೊಂಡಿರ್ಬೇಕು ಅಂತೀವಿ ಅಂದಿದ್ರು, ಅದು ಆಗಲಿಲ್ಲ. ನೀವು ನಮ್ಮ ಮೇಲೆ ದಾಳಿ ಮಾಡಿಬಿಟ್ರಿ, ಇನ್ನು ಮುಂದೆ ಹಿಜ್ಬುಲ್ಲಾಕ್ಕಾಗಲಿ, ಹೌತಿಗಾಗಲಿ, ವೆಸ್ಟ್ ಬ್ಯಾಂಕ್ನಿಂದ ಕೆಲಸ ಮಾಡುವ ಅಥವಾ ಗಾಜಾ ಸ್ಟ್ರಿಪ್ನಿಂದ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸುವ ಹಮಾಸ್ಗಾಗಲಿ ನಾವು ಬೆಂಬಲ ಕೊಡೋದಿಲ್ಲ ಅಂದ್ಬಿಡುತ್ತೆ ಇರಾನ್ ಅಂತಿತ್ತು, ಅದು ಆಗಲಿಲ್ಲ. ಏನೂ ಆಗಲಿಲ್ಲ. ಇದು ಬೇಸಿಕಲಿ
ಯುದ್ಧ ನಿಂತರೆ ಸಾಕು ಅನ್ನುವ ಪರಿಸ್ಥಿತಿಗೆ ಅಮೇರಿಕ ಬಂದಿದೆ. ಆ ಕಾರಣಕ್ಕಾಗಿ ಒಂದು ಅಗ್ರಿಮೆಂಟ್ ಸೈನ್ ಆಗ್ತಾ ಇದೆ. ಆದರೆ ಇಸ್ರೇಲ್ನವ್ರು ಹೇಳ್ತಾ ಇದ್ದಾರೆ, ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ. ಇದು ಅಮೇರಿಕ ಇರಾನ್ ಮಧ್ಯೆ ನಡೀತಾ ಇರುವ ಶಾಂತಿ ಒಪ್ಪಂದ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಿದ್ದಾರೆ ಅವರು. ನೋಡಿ, ಇರಾನ್ ತನ್ನ ಮೇಲೆ ನಡೀತಾ ಇರುವ ದಾಳಿ ಮತ್ತು ಲೆಬನಾನ್ ಮೇಲೆ ನಡೀತಾ ಇರುವ ದಾಳಿಯನ್ನು ಏಕರೂಪದಲ್ಲಿ ಟ್ರೀಟ್ ಮಾಡುತ್ತೆ, ಒಂದೇ ರೀತಿ ಅಂತ ಟ್ರೀಟ್ ಮಾಡುತ್ತೆ. ಅದು ನನ್ನ ಮೇಲೆ ದಾಳಿ ಮಾಡೋದು ಒಂದೇ, ಲೆಬನಾನ್ ಮೇಲೆ ದಾಳಿ ಮಾಡೋದು ಒಂದೇ ಅನ್ನತ್ತೆ. ಆ್ಯಕ್ಚುಲಿ ಇಸ್ರೇಲದ್ದು ನಾವು ಹೇಳುವುದಕ್ಕೆ ಸರಳ ಆಗಲಿ ಅಂತ ಲೆಬನಾನ್ ಮೇಲೆ ದಾಳಿ ಅಂತೀವಿ. ಲೆಬನಾನ್ ನಿಜವಾಗಿಯೂ ಯಾರಿಗೆ ಸೇರಿದ್ದಲ್ಲ ಅವರಿಗೆ ಇಸ್ರೇಲ್ ಮೇಲಿನ ದಾಳಿ ಇಷ್ಟ ಇಲ್ಲ. ಒಂದು ಕ್ರಿಶ್ಚಿಯನ್ ದೇಶ, ಅದು ಚೆನ್ನಾಗಿದ್ರು ಅವರು ಇಸ್ರೇಲ್ ಜೊತೆಗೆ. ಆ ಲೆಬನಾನ್ನ ದಕ್ಷಿಣ ಭಾಗದಲ್ಲಿ ಮುಸ್ಲಿಂ ಕಾನ್ಸಂಟ್ರೇಷನ್ ಆಗಿ ಆ ಭಾಗದ ಮೇಲೆ ಹೆಜ್ಬುಲ್ಲಾದವರು ಕಂಟ್ರೋಲ್ ತಗೊಂಡ್ಬಿಟ್ಟಿದ್ದಾರೆ. ಅದರ ರಾಜಧಾನಿ ಬೈರುತ್ ಸೇರಿದಂತೆ ಎಲ್ಲ ಕಡೆ ಹಿಜ್ಬುಲ್ಲಾದವ್ರ ಕಂಟ್ರೋಲು. ಲೆಬನಾನಿನ ಮೂಲ ನಿವಾಸಿಗಳನ್ನು ಲೆಬನಾನಿನ ಉತ್ತರಕ್ಕೆ ಓಡಿಸ್ಬಿಟ್ಟಿದ್ದಾರೆ ಅವರು. ಆ ಹೆಜ್ಬುಲ್ಲಾ ಮೇಲೆ ದಾಳಿ ಮಾಡ್ತಾ ಇರೋದು ಅನ್ನತ್ತೆ ಇಸ್ರೇಲು. ನಾವು ದಾಳಿ ಲೆಬನಾನ್ ಮೇಲೆ ಮಾಡ್ತಾ ಇಲ್ಲ, ಹೆಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ಮೇಲೆ ದಾಳಿ ಮಾಡ್ತಾ ಇದ್ದೀವಿ ಅಂತ. ಅಮೇರಿಕ ಇರಾನ್ ಮಧ್ಯೆ ಒಪ್ಪಂದ ಆಯಿತು ಅನ್ನುವ ಕಾರಣಕ್ಕಾಗಿ ನಾವು ನಮ್ಮ ಶತ್ರುಗಳಾಗಿರುವ ಹೆಜ್ಬುಲ್ಲಾ ಮೇಲಿನ ದಾಳಿಯನ್ನು ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಈ ಒಪ್ಪಂದಕ್ಕೂ ನಮಗೂ ಸಂಬಂಧನೇ ಇಲ್ಲ, ಅವರವರು ಮಾಡ್ಕೊತಾ ಇದ್ದಾರೆ, ಇದರಲ್ಲಿ ನಾವು ಭಾಗಿದಾರರೇ ಅಲ್ಲ ಅಂತ ಸ್ಪಷ್ಟವಾಗಿ ಇಸ್ರೇಲ್ ಹೇಳ್ತಾ ಇದೆ. ಇಟ್ಮರ್ ಬೆನ್ಗ್ವೆರ್, ಇಸ್ರೇಲ್ನ ರಾಷ್ಟ್ರೀಯ ಭದ್ರತಾ ಸಚಿವರು ಹೇಳ್ತಾ ಇದ್ದಾರೆ, ಅಮೇರಿಕ ಇರಾನ್ ನಡುವಿನ ಶಾಂತಿ ಒಪ್ಪಂದ ಆಗ್ತಾ ಇದೆ, ಆದರೆ ಶಾಂತಿ ಒಪ್ಪಂದಕ್ಕೆ ಇಸ್ರೇಲ್ ಬದ್ಧವಾಗಿಲ್ಲ. ಈ ಒಪ್ಪಂದ ನಮ್ಮ ಭದ್ರತೆಯನ್ನು ರಕ್ಷಿಸುವುದಿಲ್ಲ, ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ. ಇದು ಶಾಂತಿ ಒಪ್ಪಂದದಲ್ಲಿ ಇನ್ನು ಮುಂದೆ ಹಿಜ್ಬುಲ್ಲಾ ಯಾವ ಕಾರಣಕ್ಕೂ ಇಸ್ರೇಲ್ ಮೇಲೆ ದಾಳಿ ಮಾಡಬಾರ್ದು ಅಂತ ಏನಾದ್ರು ಇದೆಯಾ? ಇಲ್ಲ. ಹಂಗಿದ್ಮೇಲೆ ನಾವು ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೋತೀವಿ ಅಂತಾರವರು. ನಾವು ಹಿಜ್ಬುಲ್ಲಾನ ಸಂಪೂರ್ಣ ನಿರ್ಮೂಲನ ಮಾಡಬೇಕು, ಅಮೇರಿಕ ಇರಾನ್ ಶಾಂತಿ ಒಪ್ಪಂದ ಇಸ್ರೇಲ್ ಪಾಲಿಗೆ ಒಳ್ಳೆಯದಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ನೋಡೋಣ 19ರ ಆ ಅಗ್ರಿಮೆಂಟ್ನಲ್ಲಿ ಏನಿರುತ್ತೆ ಏನಿರೋದಿಲ್ಲ ಅಂತ. ಬಟ್ ನೀವು ಉಳಿದಿದ್ದೇನೇ ಆಗಲಿ, ಅಮೇರಿಕದ ಹೆಜಿಮನಿಗೆ, ಅಮೇರಿಕದ ಆ ದೊಡ್ಡಣ್ಣ ಅನ್ನುವ ಸ್ಥಾನಮಾನಕ್ಕೆ ಮರ್ಮಾಘಾತ ಕೊಟ್ಟಂಥ ಯುದ್ಧ ಇದು, ಮರ್ಮಾಘಾತ ಕೊಟ್ಟಂಥ ಯುದ್ಧ. ಅಮೇರಿಕ ದೊಡ್ಡಣ್ಣ, ಸೂಪರ್ ಪವರು ಅದೆಲ್ಲ ಅನ್ನಿಸಿಕೊಳ್ಳೋದಕ್ಕಿಂತ ಮುಂಚೆ ಇಂಗ್ಲೆಂಡ್ ಅನ್ನಿಸ್ಕೊಳ್ತಾ ಇತ್ತು. ಹಾಗೆ ಬ್ರಿಟಿಷರು ನಾವು ಸೂಪರ್ ಪವರ್, ಸೂರ್ಯ ಮುಳುಗದ ದೇಶ ಅಂತಿದ್ರು ಅವರು. ಆ ಸೂಯೆಜ್ ಕೆನಾಲನ್ನು ಈಜಿಪ್ಟ್ನಲ್ಲಿ ರಾಷ್ಟ್ರೀಕರಣ ಮಾಡಿದಾಗ ಅದರ ವಿರುದ್ಧ ದಂಡೆತ್ಕೊಂಡು ಬಂತು ಇಂಗ್ಲೆಂಡು. ಅಮೇರಿಕದವ್ರು ನಥಿಂಗ್ ಡೂಯಿಂಗ್, ವಾಪಸ್ ಹೋಗಿ ಅಂದ ತಕ್ಷಣ ವಾಪಸ್ ಹೋಗ್ಬಿಟ್ರು ಅವರು. ಅಲ್ಲಿಗೆ ಆವತ್ತಿಗೆ ಇಂಗ್ಲೆಂಡಿನ ಆ ಸೂಪರ್ ಪವರ್ ಸ್ಟೇಟಸ್ ಕುಸಿದು ಹೋಗ್ಬಿಡ್ತು. ಇದು ಈ ಯುದ್ಧ ಮತ್ತು ಈ ಒಪ್ಪಂದ ಇದೆಯಲ್ಲ, ಅಮೇರಿಕದ ಸೂಪರ್ ಪವರ್ ಸ್ಟೇಟಸ್ಸಿಗೆ ಕೊಡ್ಲಿ ಏಟ್ ಕೊಟ್ಟಂಗೆ, ಕೊಡ್ಲಿ ಏಟ್ ಕೊಟ್ಟಂಗೆ. ಅದೊಂದು ಉಪಕಾರನ ಡೊನಾಲ್ಡ್ ಟ್ರಂಪ್ ಮಾಡಿಟ್ಟು ಹೋದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.